Good afternoon, everyone. Myself, Nagendra Kumar, Assistant Professor of Sociology, Government Degree College, KR Nagar. Today, in this afternoon session, number 22, related to the subject Introduction to Sociology, we are going to discuss about the topic called as function, its meaning and characteristics. Before we push our attention towards understanding function, we need to have a little recap of previous class. This chapter, especially origin and development of sociology, which is the basic idea to understand the other basic concepts like social function. Apart from that, there are many social concepts, especially role, society, community. There are many. So function is also one of the important basic social concepts we need to address. Moving further, the moment we talk about function, we need to have a learning object. That is, student will be able to get knowledge of various basic concepts in sociology. ಸಮಾಜಶಾಸ್ತ್ರದಲ್ಲಿ ವಿದ್ಯಾರ್ಥಿಗಳು ಇದರ ಜ್ಞಾನವನ್ನು ಕೂಡ ಪಡಿಬೇಕಾಗತ್ತೆ. ಯಾಕಂದರೆ ಬೇರೆ ರೀತಿಯ ಮೂಲಭೂತ ಪರಿಕಲ್ಪನೆಗಳ ಜೊತೆಯಲ್ಲಿಯೇ ನಾವು ಫಂಕ್ಷನ್ನ ಕೂಡ ಕಲಿಬೇಕಾಗತ್ತೆ. ಆ್ಯಂಡ್ ದ ಸೆಷನ್ ಔಟ್ಕಮ್ ಏನು ಅಂತಂದರೆ, ಇಟ್ ಈಸ್ ವೆರಿ ಬೆನಿಫಿಷಿಯಲ್ ಫಾರ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಅದರ್ ಕಾನ್ಸೆಪ್ಟ್ಸ್ ಇನ್ ಡೀಟೇಲ್ ಆಲ್ಸೋ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವ ಅವಶ್ಯಕತೆಗಳು ಏನು ಹಾಗಾದರೆ, prerequisites of this specific content. That is, among the student, it is necessary to make key notes of the concept as one of the skill in understanding social function as a basic concept. So, if we want to build further to any concept, any theory, we need to have the skill of noting down in the book. It is also called as one of the skill, because listening is also one of the skill, writing is also one of the skill. So prerequisite is to have the habit of taking down the notes. Then we will understand the meaning of the term function. ಕಾರ್ಯ, ಅದರ ಅರ್ಥ ಏನು ಅಂತ ಹೇಳಿ ವಿಶ್ಲೇಷಣೆ ಮಾಡು. ಒಂದು ಸಣ್ಣ ಪರಿಚಯವನ್ನು ಹೇಳೋದಾದರೆ, ದ ಟರ್ಮ್ ಫಂಕ್ಷನ್ ಹ್ಯಾಸ್ ಡಿಫ್ರೆಂಟ್ ಮೀನಿಂಗ್ ಇನ್ ಡಿಫ್ರೆಂಟ್ ಕಾಂಟೆಕ್ಸ್ಟ್. ಬೇರೆ ಬೇರೆ ಸಮಯ, ಬೇರೆ ಬೇರೆ ಪರಿಸ್ಥಿತಿ ಮತ್ತು ಭೌಗೋಳಿಕವಾದಂತಹ ನೆಲೆಯಲ್ಲಿ ತನ್ನದೇ ಆದಂಥ ಅರ್ಥವನ್ನು ಈ ಕಾರ್ಯ ಅಂತಕ್ಕಂಥದ್ದು ನಾವು ಸಹಜವಾಗಿ ನೋಡ್ಬೋದಾಗಿದೆ. ಅದು ಬೇರೆ ಬೇರೆಯಾಗಿರ್ತದೆ. ಇಟ್ಸ್ ಆರ್ಡಿನರಿ ಡಿಕ್ಷನರಿ ಮೀನಿಂಗ್ ಈಸ್, ಅದೊಂದು ಸಾಮಾನ್ಯವಾದಂತಹ ಒಂದು ನಿಘಂಟಿನ ಅರ್ಥ ಏನು ಅಂತಂದರೆ, ಡೂಯಿಂಗ್ ಎ ಥಿಂಗ್ ಅಂತೇಳಿ, ಅದು ಪರ್ಫಾರ್ಮಿಂಗ್ ಎ ಥಿಂಗ್, ಒಂದು ಏನಾದರೂ ಒಂದನ್ನು ಮಾಡ್ತಕ್ಕಂಥದ್ದು, ಆರ್ ಇಂಡಲ್ಜಿಂಗ್ ಅವರ್ ಸೆಲ್ಫ್ ಇನ್ ಎನ್ ಆ್ಯಕ್ಟಿವಿಟಿ, ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಕ್ಕಂಥದ್ದು. ಉದಾಹರಣೆಗೆ, ಇದೀಗ ಚರ್ಚೆಯಲ್ಲಿ ಇರ್ತಕ್ಕಂತಹ ಒಂದು ಬಾಲ್ಯ ವಿವಾಹ ಆಗ್ಬೋದು, ಮತ್ತು ನಿಮ್ಮ ವಿಧವಾ ವಿವಾಹ ಆಗ್ಬೋದು, ಅಥವಾ ವರದಕ್ಷಿಣೆ ನಿಷೇಧ ಆಗ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿದ್ಯಾರ್ಥಿಗಳು ರೋಲ್ ಪ್ಲೇಯನ್ನು ಮಾಡ್ತಕ್ಕಂಥದ್ದು, ಒಂದು ಆ್ಯಕ್ಟಿವಿಟಿ, ಚಟುವಟಿಕೆ, ಒಂದು ಡ್ರಾಮಾ ಮಾಡ್ತಕ್ಕಂಥದ್ದು. ಈ ಮೂಲಕವಾಗಿ ಸಮಾಜದಲ್ಲಿ ತಾವು ಎಲ್ಲರೂ ವಿದ್ಯಾರ್ಥಿ ಸಮೂಹ ಆಗ್ಬೋದು, ಅಥವಾ ಅವರಿಗೆ ಯಾರೆಲ್ಲ ಇದಕ್ಕೆ ತುತ್ತಾಗ್ತಾರೋ ಅವರಲ್ಲಿ ಒಂದು ಸಮಾಜದಲ್ಲಿ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗ್ಬೋದು. ಸೊ ಇಫ್ ಯು ಎನ್ಯಾಕ್ಟ್ ಸಮ್ ರೋಲ್, ಇಂಡೈರೆಕ್ಟ್ಲಿ ಯು ಆರ್ ಡೂಯಿಂಗ್ ಎ ಥಿಂಗ್, ಯು ಆರ್ ಫಂಕ್ಷನಿಂಗ್ ಅಂತ, ಯು ಆರ್ ಆ್ಯಕ್ಟಿವ್ ಅಂತ, ಯು ಆರ್ ಇನ್ವಾಲ್ವಿಂಗ್ ಯುವರ್ ಸೆಲ್ಫ್ ಅಂತೇಳಿ. ಅಂದರೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ಅಂತೇಳಿ. ಅಂದರೆ ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಗ್ರಹಿಕೆಗೆ ಬರ್ತದೆ. ಮತ್ತೊಂದು ಅಂಶ ಏನಂದರೆ, ದ ಕಾನ್ಸೆಪ್ಟ್ ಆಫ್ ಫಂಕ್ಷನ್ ಅಪ್ಲೈಡ್ ಟು ಹ್ಯೂಮನ್ ಸೊಸೈಟಿ ಈಸ್ ಬೇಸ್ಡ್ ಆನ್ ಆನ್ ಎನಾಲಜಿ ಬಿಟ್ವೀನ್ ಸೋಷಿಯಲ್ ಲೈಫ್ ಆ್ಯಂಡ್ ಆರ್ಗ್ಯಾನಿಕ್ ಲೈಫ್. ಸಾಮಾಜಿಕ ಜೀವನ ಮತ್ತು ಜೈವಿಕ ಜೀವನದ ನಡುವೆ ಒಂದು ಹೋಲಿಕೆ, ಎನಾಲಜಿ ಇಟ್ಕೊಂಡಿದ್ದೇವೆ ನಾವು. ಯಾಕಂದರೆ ಸಾಮಾಜಿಕ ಜೀವನವೂ ಸ್ವಲ್ಪ ಭಿನ್ನವಾಗಿರ್ತದೆ, ಜೈವಿಕ ಜೀವನವೂ ಭಿನ್ನವಾಗಿರ್ತದೆ.
ಸಾಮಾಜಿಕ ಜೀವನ ಅಂತಂದರೆ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಕೆಲವೊಂದು ಸ್ಪೆಸಿಫಿಕ್ ಆದಂತಹ ಅಥವಾ ಅಲ್ಲದ ಒಂದು ನಿಯಮ, ಒಂದು ರೂಪಾಂತರದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು, ಅಂದರೆ ತಾವು ಇನ್ವಾಲ್ವ್ ಆಗ್ತಕ್ಕಂಥದ್ದು. ಸೇ ಫಾರ್ ಇನ್ಸ್ಟೆನ್ಸ್ ಸೋಷಿಯಲ್ ಲೈಫಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಕೆಲವೊಮ್ಮೆ ಇನ್ನೊಬ್ಬರ ಉದಾಹರಣೆಗೆ ಅಧಿಕಾರಿ ವರ್ಗ ಆಗಿದ್ದರೆ, ನೀವು ಕೆಲಸ ಮಾಡ್ತಾಯಿದ್ರೆ ಪ್ರೊಫೆಷನಲಿಸ್ಟ್ ಆಗಿದ್ದರೆ ನಿಮ್ಮ ಸಾಮಾಜಿಕ ಜೀವನವೇ ಬೇರೆ ಆಗಿರ್ತದೆ, ನಿಮ್ಮ ವೃತ್ತಿಪರ ಜೀವನವೇ ಬೇರೆ ಆಗಿರ್ತದೆ. ಮತ್ತು ಇಲ್ಲಿ ಆರ್ಗ್ಯಾನಿಕ್ ಲೈಫ್ ಅಂತ ನಾವು ಕರಿತೀವಿ. ಈ ಎಲ್ಲ ಜೀವಿಗಳ ಒಂದು ಸಹಜವಾದಂತಹ ಒಂದು ಬಯಕೆ ಏನು ಅಂತಂದರೆ, ತಮ್ಮನ್ನು ತಾವು ಕ್ರಿಯೆಯಲ್ಲಿ ತೊಡಗಿಕೊಳ್ಳುವುದು ಅಥವಾ ಯಾವುದಾದ್ರು ಒಂದು ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಕ್ಕಂಥದ್ದು. ಎಲ್ಲ ಜೀವಿಗಳ ಒಂದು ಆಶಯ ಉದ್ದೇಶ ಏನು ಅಂತಂದರೆ ಪ್ರೊಕ್ಲಮೇಷನ್ ಆಫ್ ದೇರ್ ನೆಕ್ಸ್ಟ್ ಜನರೇಷನ್ ಅಥವಾ ಚಿಲ್ಡ್ರನ್, ಮಕ್ಕಳನ್ನು ಪಡಿತಕ್ಕಂಥದ್ದು ಅಥವಾ ಅವರು ಮುಂದಿನ ಜನಾಂಗ ಬೆಳೀತಕ್ಕಂಥದ್ದು. ಎಲ್ಲ ಸಣ್ಣ ಸಣ್ಣ ಆರ್ಗ್ಯಾನಿಕ್ ಜೀವಿಗಳಲ್ಲೂ ಕೂಡ ಅದು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಸೊ ಪ್ರತಿಯೊಬ್ಬರೂ ಕೂಡ, ಪ್ರತಿಯೊಂದು ವಸ್ತುವು ಕೂಡ, ಪ್ರತಿಯೊಂದು ಜೀವಿಯೂ ಕೂಡ ಏನಾಗ್ತದೆ ಅಂತಂದರೆ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಂಡಿರ್ತಾರೆ, ಯಾವುದಾದ್ರು ಕೆಲಸಗಳನ್ನು ಅವರು ಮಾಡ್ತಾರೆ. ಐಡಿಯಲ್ ಇರೋಕ್ಕೆ ಸಾಧ್ಯ ಇಲ್ಲ. somebody may perform speedily or somebody very gradually they are involving themselves ಅಂತೇಳಿ. ಮತ್ತೊಂದು, in the 19th century the analogy and the word function were commonly in social philosophy and sociology ಅಂತೇಳಿ. ಸಾಮಾಜಿಕವಾಗಿ ನಾವು ಹೇಳಬೇಕು ಅಂತಂದರೆ, ಮತ್ತು ವಿಶೇಷವಾಗಿ ಸಮಾಜಶಾಸ್ತ್ರದಲ್ಲಿ ನಾವೇನಂತಂದರೆ ಫಂಕ್ಷನ್ ಅಂತಕ್ಕಂಥದ್ದು ಈ 19ನೇ ಶತಮಾನದಲ್ಲಿ ಹೆಚ್ಚು ಬೆಳಕಿಗೆ ಬರುತ್ತೆ. ಸೋಷಿಯಲ್ ಫಿಲಾಸಫಿನಲ್ಲಿ ಕೂಡ ಬೆಳಕಿಗೆ ಬರುತ್ತೆ. ಅದಲ್ಲದೆ ದಿ ಇಂಪಾರ್ಟೆಂಟ್ ಸ್ಕಾಲರ್ ವೆನ್ ವಿ ಸ್ಪೀಕ್ ಅಬೌಟ್ ಸೋಷಿಯಾಲಜಿ, none other than Emile Durkheim defined the terms function as of a social institution is a correspondence between it ಅಂತ. ಅಂದರೆ ತನ್ನೊಳಗೆ ಸಾಮಾಜಿಕ ಸಂಸ್ಥೆಯ ಒಳಗೇನೆ ನಡೀತಕ್ಕಂಥ ಒಂದು ಸಂವಹನ ಅಂತೇಳಿ. ಈಗ ಸಾಮಾಜಿಕ ಸಂಸ್ಥೆಗಳು 10 ಹಲವಿದೆ. ಉದಾಹರಣೆಗೆ ನಮ್ಮ ರಾಜ್ಯ ಆಗ್ಬೋದು, ನಮ್ಮ ಧರ್ಮ ಆಗ್ಬೋದು, ಕಾನೂನುಗಳಾಗ್ಬೋದು, ಸರ್ಕಾರಗಳಾಗ್ಬೋದು, ಅಥವಾ ವಿವಾಹ ಆಗ್ಬೋದು, ಕುಟುಂಬ ಆಗ್ಬೋದು. ಇವುಗಳ ನಡುವೆ ಒಂದಲ್ಲ ಒಂದು ಕರೆಸ್ಪಾಂಡೆನ್ಸ್ ಇರುತ್ತೆ, ಒಂದು ಸಂವಹನ ಇರುತ್ತೆ, ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ. Say for instance, in our family, in our life, if you give an instance, for example, ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದಾಗ ಕುಟುಂಬನೇ ನಾವು ನೇರವಾಗಿ, ಯಾಕಂದರೆ ಅದೊಂದು ಪ್ರಾಥಮಿಕ ಘಟಕ ಅಂತೇಳಿ ನೋಡಿ. ಅಲ್ಲಿ ತಂದೆ, ಹೆಂಡತಿ, ಮಕ್ಕಳು ಅಥವಾ ಸಹೋದರರು ಅಥವಾ ಅವಿಭಕ್ತ ಕುಟುಂಬ ಆಗಿದ್ದರೆ ಎಲ್ಲರೂ ಕೂಡ ಅವರ ಫ್ಯಾಮಿಲಿಯ ರಿಲೇಷನ್ಸ್ ಎಲ್ಲರೂ ಕೂಡಿ ಏನಾಗ್ತದೆ ಅಂದರೆ ಒಂದಲ್ಲ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇಟ್ಕೊಂಡಿರ್ತಾರೆ. ಅಥವಾ ಕುಟುಂಬದ ಯಜಮಾನ ಅಥವಾ ಕರ್ತ ಏನಾದರೂ ಹೇಳಿದ್ರೆ ಅದನ್ನು ಬೇರೆಯವರು ಕೂಡ ಅದನ್ನು ಫಾಲೋ ಮಾಡ್ತಕ್ಕಂಥ ಪರಿಪಾಠ ನಮ್ಮಲ್ಲಿದೆ. ಸೊ in order to maintain an order in the society, somebody may insist to perform some duties wherein in the form of function we follow it. And the needs of social organisms, ಸಾಮಾಜಿಕ ಜೀವಿಗೂ ಕೂಡ ಅದು ಒಂದು ಅವಶ್ಯಕತೆ ಇದೆ ಅನ್ನೋ ಅರ್ಥದಲ್ಲಿ ಎಮಿಲಿ ಡರ್ಕೈಮ್ ಅದರ ವಿಶ್ಲೇಷಣೆಯನ್ನು ಮಾಡ್ತಾರೆ. ಮತ್ತೋರ್ವ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರು, ವಿಶೇಷವಾಗಿ ರಾಬರ್ಟ್ ಕೆ ಮರ್ಟನ್ ಬಗ್ಗೆ ನಾವು ಹೇಳಿದ್ರೆ, ಒನ್ ಆಫ್ ದಿ ರಿನೌಂಡ್ sociologist who defines function as those observed consequences which make for the adaptation and adjustment of a given system ಅಂತೇಳಿ. ಅಡಾಪ್ಟೇಷನ್ ಅಂದರೆ ಒಂದು ರೂಪಾಂತರ ಅನ್ನೋ ಅರ್ಥವನ್ನು ಅದು ಕೊಡುತ್ತೆ. ಅಡ್ಜಸ್ಟ್ಮೆಂಟ್ ಆಫ್ ಎ ಗಿವನ್ ಸಿಸ್ಟಮ್, ನೀವೆಲ್ಲಿರ್ತೀರೋ, ಹೇಗಿರ್ತೀರೋ, ಯಾವ ಪರಿಸರದಲ್ಲಿರ್ತೀರೋ, ವೆದರ್ ಇಟ್ ಈಸ್ ಎ ಮಾಡರ್ನ್ ಸೊಸೈಟಿ, ವೆದರ್ ಇಟ್ ಈಸ್ ಎ ಪ್ರಿಮಿಟಿವ್ ಸೊಸೈಟಿ, ವೆದರ್ ಇಟ್ ಈಸ್ ಎ ಸೆಮಿ ಅರ್ಬನ್ ಸೊಸೈಟಿ, ಎವ್ರಿವೇರ್ when there is a given system, you need to adapt yourself to a situation where you can still go strongly for the future through activity or through functions. So that is what R.K. Merton said. ಅಂದರೆ R.K. ಮರ್ಟನ್ ಅವರ ವ್ಯಾಖ್ಯಾನ ಅಥವಾ ಅರ್ಥಗ್ರಹಿಕೆ ಏನಂತಂದರೆ, ಇವತ್ತೇನಾಗಿದೆ ಅಂತಂದರೆ ಹೊಂದಾಣಿಕೆ ಇಲ್ಲದೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ, ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇ ಹೋಗ್ತಾ ಇರ್ತೇವೆ. ಮತ್ತು ಅದರ ಮೂಲಕ ನಾವು ಏನನ್ನು ನೋಡ್ಬೋದು ಅಂದರೆ ಕೆಲವೊಂದು ಲೇಟೆಂಟ್ ಆ್ಯಂಡ್ ಮ್ಯಾನಿಫೆಸ್ಟ್ ಫಂಕ್ಷನ್ ನೋಡ್ಬೋದು, ವ್ಯಕ್ತ ಮತ್ತು ಅವ್ಯಕ್ತ ಕಾರ್ಯಗಳನ್ನು ನಾವಿಲ್ಲಿ ನೋಡ್ಬೋದು ಅಂಥೇಳಿ R.K. ಮರ್ಟನ್ ಬಹಳ ಚೆನ್ನಾಗಿ ಅದರ ವಿಶ್ಲೇಷಣೆಯನ್ನು ಮಾಡ್ತಾರೆ.
ಇನ್ನು ಈ ಕಾರ್ಯವನ್ನು ನಾವು ಮತ್ತಷ್ಟು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಒಂದು 3-4 ಅಂಶಗಳನ್ನು ಗಮನಿಸಬೇಕು. ಫಂಕ್ಷನಲಿಸಮ್ ಅಂತ ಕರಿತೀವಿ ನಾವು, ಫಂಕ್ಷನ್ ಆಯ್ತೀವಿ, ಅದರ ಮತ್ತೊಂದು ವಿಸ್ತೃತ ರೂಪ ಫಂಕ್ಷನಲಿಸಮ್ ಆರ್ ಫಂಕ್ಷನಲ್ ಪರ್ಸ್ಪೆಕ್ಟಿವ್. ಒಂದು ಕಾರ್ಯಾತ್ಮಕವಾದಂತಹ ದೃಷ್ಟಿಕೋನ ಏನಿದೆ ಇವತ್ತು ನಮ್ಮ ಸೊಸೈಟಿಯಲ್ಲಿ ಅಂತ ಹೇಳಿದ್ರೆ, ದ ಕಾನ್ಸೆಪ್ಟ್ ಆಫ್ ಫಂಕ್ಷನ್ ಹ್ಯಾಸ್ ಬೀನ್ ಫರ್ದರ್ ಎಲಾಬ್ರೇಟೆಡ್ ಬೈ ಸಮ್ ಸೋಶಿಯಾಲಜಿಸ್ಟ್ ಸಚ್ ಆಸ್ ಟಲ್ಕಾಟ್ ಪಾರ್ಸನ್ಸ್, ರಾಬರ್ಟ್ ಕೆ ಮರ್ಟನ್ ಅಂಡ್ ಕಿಂಗ್ಸ್ಲೆ ಡೇವಿಸ್. ಇವರು 3 ಪ್ರಮುಖವಾಗಿ ನಾವಿಲ್ಲಿ ಗುರುತಿಸ್ತೇವೆ. ಅವರ ಒಟ್ಟಾರೆಯಾಗಿ ಒಂದು ಅಭಿಮತ ಏನಿತ್ತಂದರೆ, ವಿಚ್ ಅಲ್ಟಿಮೇಟ್ಲಿ ಲೆಡ್ ದೆಮ್ ಟು ಎಸ್ಟಾಬ್ಲಿಷ್ ಎ ಫಂಕ್ಷನಲ್ ಥಿಯರಿ. ಪ್ರತಿಯೊಂದು ಒಂದು ರಚನೆ ಅಥವಾ ಕಾರ್ಯಗಳನ್ನು ನಡುವೆ ನಾವು ಅರ್ಥವನ್ನು ನಾವು ಹುಡುಕಬೇಕು ಅಂತಂದರೆ ಅದಕ್ಕೊಂದು ಸರಿಯಾದ ಸೈದ್ಧಾಂತಿಕ ನೆಲೆಗಟ್ಟಿರಬೇಕು. ಅದು ಹೇಗೆ ಬರ್ತದೆ ಅಂತಂದರೆ ಫಂಕ್ಷನಲಿಸ್ಟ್ ಥಿಯರಿ ಮೂಲಕ ಬರ್ತದೆ. ಯಾವಾಗ ಫಂಕ್ಷನಲಿಸ್ಟ್ ಥಿಯರಿ ಉದ್ಭವ ಆಗ್ತದೋ ಆವಾಗ ಸರಿಯಾದ ಬೇಸ್ ಕ್ರಿಯೇಟ್ ಆಗುತ್ತೆ. ಬೇಸ್ ಕ್ರಿಯೇಟ್ ಆದಮೇಲೆ ನಮಗೆ ಪರಿಕಲ್ಪನೆಗಳ ಅರ್ಥ ಗ್ರಹಿಸ್ತದೆ ಅನ್ನೋ ಅರ್ಥದಲ್ಲಿ ವಿಶ್ಲೇಷಣೆಯನ್ನು ಕೊಡ್ತಾರೆ. ಮತ್ತೊಂದು ಅಂಶ ಏನಂದರೆ, ದ ಥಿಯರಿ implies that society tends to be an organized. ಯಾವುದೇ ಒಂದು ಸಮಾಜ ನಾವು ನೋಡಲಿಕ್ಕೆ ಹೋದರೆ ಅದೇನಾಗುತ್ತೆ ಅಂದರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದು ಅಸ್ತಿತ್ವಕ್ಕೆ ಬಂದಿರುತ್ತೆ. ಅದಕ್ಕೆ ಒಂದು ಸಿದ್ಧಾಂತದ ತಳದಿ ಇರುತ್ತೆ, ಒಂದು ಕಾರ್ಯಾತ್ಮಕವಾದ ಅಥವಾ ಒಪ್ಪಿಕೊಳ್ಳಬಹುದಾದಂತಹ ಅಥವಾ ಅದನ್ನು ನೋಡಲಿಕ್ಕೆ ಸಾಧ್ಯ ಇರತಕ್ಕಂತಹ ಒಂದು ಅಂಶ ಅದು. ಇಟ್ ಈಸ್ ಎ ಸೆಟ್ ಆಫ್ ಪ್ರಿನ್ಸಿಪಲ್ ಆಲ್ಸೋ ವೇರ್ ಸ್ಟೇಬಲ್ ಅದು ಏನಾಗಿರುತ್ತೆ, ಸ್ಥಿರವಾಗಿರ್ತದೆ. And integrated system in which most members agree on the basic of values. ಮೌಲ್ಯಗಳನ್ನು ಹೊರತಾಗಿ ನಾವು ಯಾರು ಕೂಡ ಒಂದು ಆದರ್ಶಪ್ರಾಯವಾದಂಥ ಸಮಾಜವನ್ನು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಈ ಕಾರ್ಯ ಅಂದರೆ ಈ ಸಿದ್ಧಾಂತ, ಈ ಚಟುವಟಿಕೆಗಳು ಎಲ್ಲವೂ ಕೂಡ ವ್ಯಾಲ್ಯೂ ಬೇಸ್ಡ್ ಆಗಿರುತ್ತೆ. ಅದು ನೈತಿಕ ಮೌಲ್ಯಗಳಾಗ್ಬೋದು, ಸಾಮಾಜಿಕ ಮೌಲ್ಯಗಳಾಗ್ಬೋದು, ರಾಜಕೀಯ ಮೌಲ್ಯಗಳಾಗ್ಬೋದು, ಆರ್ಥಿಕ ಮೌಲ್ಯಗಳಾಗ್ಬೋದು, ಸಾಂಸ್ಕೃತಿಕ ಮೌಲ್ಯಗಳಾಗ್ಬೋದು. ಇದೆಲ್ಲವನ್ನು ನಾವೇನು ಮಾಡ್ತೀವಿ ಅಂತಂದರೆ, ಒಂದು ಸಮಷ್ಟಿ ದೃಷ್ಟಿಕೋನದಿಂದ ನಾವು ಗ್ರಹಿಸಿದಾಗ ಅಲ್ಲೊಂದು ಸ್ಥಿರತೆ ಇದ್ದಾಗ ಅಲ್ಲಿ ಕಾರ್ಯಾತ್ಮಕವಾದ ಇದೆ ಅನ್ನೋ ಅರ್ಥ ಕೂಡ ಕೊಡುತ್ತೆ. ಮತ್ತೊಂದು ಅಂಶ ಏನಂತಂದರೆ, ಸೋಶಿಯಾಲಜಿಸ್ಟ್ ಸ್ಟಡಿ ಈಚ್ ಪಾರ್ಟ್ ಆಫ್ ಎ ಸೊಸೈಟಿ ಕಾಂಟ್ರಿಬ್ಯೂಟ್ಸ್ ಟು ದ ಫಂಕ್ಷನಿಂಗ್ ಆಫ್ ದ ಸೊಸೈಟಿ ಹ್ಯಾಸ್ ಎ ಹೋಲ್. ಸಮಾಜ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಸೇರಿ ಅದು ಸಂಘಟಿತವಾಗಿ ಅದು ಅಸ್ತಿತ್ವಕ್ಕೆ ಇರುವಂಥ ಸಂದರ್ಭದಲ್ಲಿ ಒಂದು ಸಮಾಜಶಾಸ್ತ್ರಜ್ಞರು ಅಥವಾ ಸಮಾಜಶಾಸ್ತ್ರೀಯ ಆಲೋಚನೆಗಳು ಒಂದು ಕಾರ್ಯಾತ್ಮಕತೆಯ ಕಡೆಗೆ ಅದು ಮುಖ ಮಾಡ್ತದೆ ಅನ್ನೋ ಅರ್ಥದಲ್ಲಿ ಅದು ಗ್ರಹಿಕೆ. ಮತ್ತೊಂದು ಪ್ರಮುಖವಾದಂತಹ ಚಿಂತನೆ ಏನು ಅಂತಂದರೆ, ಫಂಕ್ಷನ್ ಅರ್ಥ ಮಾಡಿಕೊಳ್ಳುವಾಗ ಕಲ್ಚರಲ್ ಪರ್ಸ್ಪೆಕ್ಟಿವ್ನ ನಾವು ನೋಡಬೇಕಾಗತ್ತೆ, ಸಾಂಸ್ಕೃತಿಕವಾದಂತಹ ಒಂದು ದೃಷ್ಟಿಕೋನ. One of the famous sociologists who worked towards understanding cultural perspective is Malinowski, who said and maintained that culture has a reality of its own. ಸಂಸ್ಕೃತಿ ಅಂತಕ್ಕಂಥದ್ದು ತನ್ನದೇ ಆದಂತಹ ಒಂದು ಸಾತ್ವಿಕತೆ ಮತ್ತು ಸತ್ಯ ಸಂಗತಿಯನ್ನು ಒಳಗೊಂಡಿದೆ. and held that cultures form wholes ಒಟ್ಟಾರೆಯಾಗಿ, because essentially they are working and ongoing units. ಈಗ ನಾವು ಯಾವುದೇ ಒಂದು ಚಟುವಟಿಕೆ ನಡೆಯುವಾಗ ಏನಾಗ್ತದೆ ಅಂತಂದರೆ, ಪ್ರಮುಖವಾಗಿ ನಾವು ಗುರುತಿಸಬೇಕಾದದ್ದು ಏನಂದರೆ ಅದರ ಸಂಸ್ಕೃತಿಯ ಹಿನ್ನೆಲೆಯನ್ನು ನಾವು ಗ್ರಹಿಸ್ಕೊಳ್ಬೇಕಾಗತ್ತೆ. ಸಂಸ್ಕೃತಿಯನ್ನು ಹೊರತುಪಡಿಸಿ ಆಯಾ ಪ್ರದೇಶದ ಪ್ರಾದೇಶಿಕವಾದಂತಹ ಒಂದು ಯೂನಿಕ್ ಐಡೆಂಟಿಟಿ ಏನಿರುತ್ತೆ, ಅಸ್ಮಿತೆ ಏನಿರುತ್ತೆ, ಆ ಅಸ್ಮಿತೆಯನ್ನು ಹೊರತಾಗಿ ನಾವು ಫಂಕ್ಷನ್ ಅನ್ನೋದನ್ನ, ವರ್ಕ್ ಕಲ್ಚರನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು. ಈ ಮೇಂಟೈನ್ ದಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ ಆಫ್ ಕಲ್ಚರ್ ಆರ್ ಇನ್ಸ್ಟಿಟ್ಯೂಷನ್ಸ್. ಬಹಳ ಚೆನ್ನಾಗಿ ಇದನ್ನು ವ್ಯಾಖ್ಯಾನ ಕೊಟ್ಟಿದ್ದಾರೆ, ಅರ್ಥೈಸಿದ್ದಾರೆ. ಬಹಳ ಪ್ರಮುಖವಾದಂಥ ಒಂದು ಘಟಕ ಏನು ಅಂತಂದರೆ ಕಾರ್ಯದ್ದು, ಅದು ಈ ಸಂಸ್ಥೆಗಳಿಗೆ ಸಂಬಂಧಪಟ್ಟದ್ದು. ಸಂಸ್ಥೆಗಳಲ್ಲಿ ನಾವು ಇದನ್ನು ನೋಡ್ತೀವಿ. ಸಾಕಷ್ಟು ಸಂಘ ಸಂಸ್ಥೆಗಳಿವೆ, ಕಾನೂನುಬದ್ಧ ಸಂಸ್ಥೆಗಳಿವೆ, ನಾವೇ ರಚಿಸಿಕೊಂಡಂತಹ ವಿವಾಹ ಅನ್ನುವ ಸಂಸ್ಥೆ ನಮ್ಮಲ್ಲಿ ಇದೆ, ಸಮಾಜ ಒಪ್ಪಿತವಾದಂತಹ ಒಂದು ಸಂಸ್ಥೆ ಅದು. ಇಟ್ ಈಸ್ ಎ ಮೋರ್ ಆರ್ ಲೆಸ್ ಡ್ಯೂರಬಲ್ ಇನ್ಸ್ಟಿಟ್ಯೂಷನ್ ವೇರ್ ದ ಸೊಸೈಟಿ ವಿಲ್ ಗಿವ್ ಕನ್ಸೆಂಟ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಫ್ಯಾಮಿಲಿ ಥ್ರೂ ಮ್ಯಾರೇಜ್. ಫ್ಯಾಮಿಲಿ ಎಸ್ಟಾಬ್ಲಿಷ್ ಆಗುತ್ತೆ, ದೇ ಫಾರ್ಮ್ ಮೇ ಬಿ ಅದು ಒಂದು ಇಂಡಿಪೆಂಡೆಂಟ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿರ್ಬೋದು. ಸೊ ಒಟ್ಟಾರೆಯಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರದ್ದೇ ಆದ ಒಂದು ಕಲ್ಚರ್ನ ಅವ್ರು ಫಾಲೋ ಮಾಡ್ತಾರೆ. ಸೇ ಫಾರ್ ಇನ್ಸ್, ಈಗ ಮ್ಯಾರೇಜ್ ಅಂತಂದರೆ ಈಗ ಟೈಯಿಂಗ್ ಅಪ್ ಆಫ್ ಮಂಗಲಸೂತ್ರ,
wearing sindura, the other ornaments. These are typical kind of dress code for certain communities. These are all the cultural identities, where institution is another important aspect where we learn culture, where it functions. ಅದರಲ್ಲಿ ಕೆಲಸಗಳು ಆಗುತ್ತೆ, ಚಟುವಟಿಕೆಗಳು ಆಗುತ್ತೆ, ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗೋದನ್ನು ನಾವು ನೋಡ್ತೇವೆ. ಮತ್ತೊಂದು ಅಂಶ ಏನಂತಂದರೆ, ಎ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ಮೆಲಿನೋಸ್ಕಿ, ಎ ಸೆಟ್ ಆಫ್ ಆಕ್ಟಿವಿಟೀಸ್ ಆರ್ಗನೈಸ್ಡ್ ಅರೌಂಡ್ ಸಮ್ ನೀಡ್, ಅಂದರೆ ಒಂದು ಅವಶ್ಯಕತೆಗಳಿಗೆ ಅನುಗುಣವಾಗಿ ಚಟುವಟಿಕೆಗಳು ನಡೆಯುತ್ತೆ ಅನ್ನೋದು ಅವರ ಮಾತಿನ ಅರ್ಥ. ಯಾವಾಗಲೂ ಕೂಡ ಅದು ಸತ್ಯವೂ ಕೂಡ ಹೌದು. ವೆನ್ ದೇರ್ ಇಸ್ ಎ ನೀಡ್, ಡೆಫಿನೆಟ್ಲಿ ದೇರ್ ವಿಲ್ ಬಿ ಎನ್ ಆ್ಯಕ್ಟ್. ಹೌದಾ? ನಮ್ಮ ವಿದ್ಯಾರ್ಥಿಗಳಿಗೆ ಅನಿಸುತ್ತೆ, ಏನು ನೀಡ್ ಏನು ಇವಾಗ ನಮಗೆ, ಸೇ ಫಾರ್ ಇನ್ಸ್ಟೆನ್ಸ್ ವಿದ್ಯಾರ್ಥಿಯಾದಂಥವರು, ಅವ್ರಿಗೆ ನೀಡ್ ಏನಂದರೆ ವಿದ್ಯಾರ್ಜನೆ, ಅಥವಾ ಇಂಪ್ರೂವಿಂಗ್ ದರ್ ನಾಲೆಡ್ಜ್, ಸ್ಕಿಲ್, obtaining certain degrees. These are the need for them. Apart from that, the family also provides their for shelter, food, caring, health care. They also provide the same. They want especially the basic amenities. ಸೊ ಹೀಗೆ ಒಂದು ನೀಡ್ ಬೇಸ್ಡ್ ಇರುವಾಗಲೇ ಆಕ್ಟಿವಿಟಿ ಆಗುತ್ತೆ, ಫಂಕ್ಷನ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಎ ರೆಸ್ಪಾನ್ಸ್ ಟು ಫಂಡಮೆಂಟಲ್ ಬಯಾಲಜಿಕಲ್ ಆ್ಯಂಡ್ ಸೈಕಲಾಜಿಕಲ್ ನೀಡ್ಸ್ ಆಫ್ ಇಂಡಿವಿಜುವಲ್ಸ್. ಒಬ್ಬ ವ್ಯಕ್ತಿಯ ವ್ಯಕ್ತಿಗತವಾದಂತಹ ಎಲ್ಲ ಮೂಲಭೂತ ಅವಶ್ಯಕತೆಗಳು ಈ ಕಾರ್ಯದ ಕಾರಣದಿಂದಾಗಿ, ಸಾಂಸ್ಕೃತಿಕ ಕಾರಣದಿಂದಾಗಿ ನಾವಿವತ್ತು ಅದು ಫುಲ್ಫಿಲ್ ಮಾಡ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್, ಹಂಗರ್, ಹಸಿವನ್ನು ನಾವೇಗೆ ನಿವಾರಿಸ್ಕೊಳ್ತೀವಿ? ಒಂದು ಕುಟುಂಬ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತೀವಿ, ನಮಗೆ ಸರಿಯಾದ ರೀತಿಯಲ್ಲಿ ಅದನ್ನು ಕಲ್ಚರ್ಡ್ ವೇನಲ್ಲಿ ಅದನ್ನು ಆಹಾರ ರೂಪದಲ್ಲಿ ಬಳಸ್ಕೊಳ್ತೇವೆ, ಮತ್ತು ಅದನ್ನು ಎಲ್ಲಂದ್ರಲ್ಲಿ ಬಳಸೋದಿಲ್ಲ, ಸೀಮಿತವಾದ ಸಮಯದಲ್ಲಿ ನಾವು ಆಹಾರವನ್ನು ಸೇವಿಸ್ತೀವಿ. ಆ್ಯಂಡ್ ವಿ ಫುಲ್ಫಿಲ್ ದಿ ಹಂಗರ್, ಅಂದರೆ ಆ ಹಸಿವನ್ನು ನೀಗಿಸ್ಕೊಳ್ತೀವಿ. ಆ್ಯಂಡ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ದಟ್ ಈಸ್ ಸೆಕ್ಯೂರಿಟಿ ಫಾರ್ ಇಂಡಿವಿಜುವಲ್ಸ್. It's also through institutions. Say for instance, if breach of trust is there, crime is there, or some kinds of violating the norms of the society, definitely the stakeholders like law, police, court will intervene, and they provide security for the needy people. ಸೊ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಬೇಕಾದಂತಹ ರಕ್ಷಣೆಯನ್ನು ನೀಡತಕ್ಕಂಥದ್ದು ಈ ಇನ್ಸ್ಟಿಟ್ಯೂಷನ್ಸ್ನ ಕರ್ತವ್ಯ ಕೂಡ ಆಗಿರ್ತದೆ, ಮತ್ತು ಅದರ ಬಗ್ಗೆ ನಮಗೆ ಅರಿವು ಕೂಡ ಇರಬೇಕಾಗತ್ತೆ. ಸೊ ಒಂದು ಕ್ರಿಯೆ ಇದ್ದಾಗ ಅದು ನಮಗೆ ಸಾಧ್ಯ ಆಗ್ತದೆ. ದಿ ಅದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫಂಕ್ಷನ್ ಈಸ್ ಬಯಾಲಜಿಕಲ್ ಪರ್ಸ್ಪೆಕ್ಟಿವ್, ಒಂದು ಜೈವಿಕವಾದಂಥ ದೃಷ್ಟಿಕೋನ. ಈ ರಾಟ್ಲಿಫ್ ಬ್ರೌನ್ held that human societies are natural systems. ಅವ್ರು ಹೇಳ್ತಾರೆ, ಮನುಷ್ಯನ ಒಂದು ಸಮಾಜವೇ, ಮನುಷ್ಯ ನಮಗೆ ಗೊತ್ತಿರೋ ಹಾಗೆ ಬಹಳ ಬುದ್ಧಿವಂತ ಪ್ರಾಣಿ, ಮತ್ತು ಅವನಷ್ಟು ಈಗ ನಾವು ನೋಡೋದಾದರೆ ಈ ತನಕ ನಾವು ಗ್ರಹಿಸಿದಾಗೆ ಅವನಲ್ಲಿರುವ ಬುದ್ಧಿವಂತಿಕೆ, ಅವನಲ್ಲಿರುವ ಅನ್ವೇಷಣ ಗುಣ ಬೇರೆ ಯಾರಿಗೂ ಕೂಡ ಅದು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ಸ್ ಬಿಕಾಸ್ ಆಫ್ ನ್ಯಾಚುರಲ್ ಸಿಸ್ಟಮ್ which prevails in the nature, and also governed by the inexorable laws of nature. Law means it is natural in the form where it is not imbibed, or it is not man-induced laws. It's a laws by nature only. We can give some examples also. If the population increases like this, the recent we say that common usage is there, that nature has got its own way of eliminating its population ಅಂತೇಳಿ. ಈ ಪ್ರಕೃತಿಯೇ ಒಂದು ರೀತಿಯಲ್ಲಿ ಗ್ರೋತ್ ಆಫ್ ಪಾಪ್ಯುಲೇಷನ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳುತ್ತೆ ಅನ್ನೋದಕ್ಕೆ ಇತ್ತೀಚಿನ ಒಂದು ಉದಾಹರಣೆ ಕೋವಿಡ್-19 ಅಥವಾ ಒಂದು ಕೊರೋನಾ ಅಂತಕ್ಕಂಥದ್ದು ಇವತ್ತು ಬಂದು ಸಹಸ್ರಾರು ಸಂಖ್ಯೆಯಲ್ಲಿ ಮನುಷ್ಯ ಎಷ್ಟೇ ಬುದ್ಧಿಶಕ್ತಿ ಇದ್ದರೂ ಕೂಡ ಅವನು ಇವತ್ತು ಆ ಬಯಾಲಜಿಕಲ್ ಒಂದು ರೀಸನ್ನ ಕಾರಣಕ್ಕಾಗಿ ಅಥವಾ ಆ ರೋಗದ ಕಾರಣದಿಂದಾಗಿ ಮನುಷ್ಯ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದಾನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ಕೂಡ ನಡೀತಾ ಇದೆ. ಒನ್ಸ್ ದೇರ್ ಈಸ್ ನೋ
control over the growth of population and the exploitation of population, explosion of population, we need to have a check and balance. See, biological reason can only solve these kind of issues. ಹಾಗಾಗಿ ಸೊ ಫಂಕ್ಷನ್ ಕಾರ್ಯಗಳು ಅಂತಂದರೆ ಮನುಷ್ಯ ಏನು ಮಾಡೋಕ್ಕೆ ಸಾಧ್ಯ ಇಲ್ವೋ ಅದನ್ನು ನೇಚರೇ ಮಾಡಿಬಿಡತ್ತೆ ಅಂತ ಅನ್ನೋ ಅರ್ಥದಲ್ಲಿ ನಾವಿಲ್ಲಿ ಕಾರ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ದ ವೇರಿಯಸ್ ಪಾರ್ಟ್ಸ್ ಆಫ್ ಸೋಷಿಯಲ್ ಸಿಸ್ಟಮ್ ಅಕಾರ್ಡಿಂಗ್ ಟು ಹಿಮ್ ಇಂಟರ್ ರಿಲೇಟೆಡ್ ಆ್ಯಂಡ್ ಇಂಟರ್ ಡಿಪೆಂಡೆಂಟ್ ಅಂತೇಳಿ. ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥದ್ದೇ ಅದೊಂದು ಅಂತರ್ ಸಂಬಂಧಿತ ಮತ್ತು ಅಂತರ್ ಅವಲಂಬಿತವಾದಂಥ ಒಂದು ದೃಷ್ಟಿಕೋನ ಅಥವಾ ಪರಿಕಲ್ಪನೆ. ಇವತ್ತು ನಾವು ಯಾರೂ ಕೂಡ ಒಬ್ಬರನ್ನೊಬ್ಬರು ಹೊಂದಾಣಿಕೆ ಮಾಡಿಕೊಳ್ಳಲಾಗದೆ ಅಥವಾ ಇನ್ನೊಬ್ಬರನ್ನ ಅವಲಂಬಿತರಾಗದೆ ನಾವು ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿ ಆರ್ ಆಲ್ ಇಂಟರ್ ಡಿಪೆಂಡೆಂಟ್ ಆ್ಯಂಡ್ ಇಂಟರ್ ರಿಲೇಟೆಡ್. ಅದು ಸಾಧ್ಯನೇ ಇಲ್ಲ. ಇವತ್ತು ಅಷ್ಟು ಆ ಮಟ್ಟಿಗೆ ನಾವು ಬಂದುಬಿಟ್ಟಿದ್ದೇವೆ. ಮ್ಯಾನ್ ಕೆನಾಟ್ ಲೀವ್ ಇನ್ ಎನ್ ಐಸೋಲೇಷನ್. ನಾವೆಲ್ಲವೂ ಕೂಡ ಒಬ್ಬಂಟಿಯಾಗಿ ಇರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾವು ಒಡನಾಡಿಗಳ ಜೊತೆ ಸೇರಬೇಕಾಗತ್ತೆ, ಕುಟುಂಬದ ಜೊತೆ ಸೇರಬೇಕಾಗತ್ತೆ, ಮತ್ತು ಸ್ಟೇಕ್ ಹೋಲ್ಡರ್ಸ್ ಜೊತೆ ಸೇರ್ಕೊಳ್ಬೇಕಾಗತ್ತೆ, ಲಾ ಮೇಕರ್ಸ್ ಜೊತೆ ಸೇರ್ಕೊಳ್ಬೇಕಾಗತ್ತೆ, ಮತ್ತು ಇನ್ಸ್ಟಿಟ್ಯೂಷನ್ ಜೊತೆ ಸೇರ್ಕೊಳ್ಬೇಕಾಗತ್ತೆ, ಎಂಟರ್ಟೈನ್ಮೆಂಟ್ ಬೇಕಾಗುತ್ತೆ ನಮಗೆ ಇವತ್ತು. ಸೊ ದೇರ್ ಆರ್ ಪ್ಲೆಂಟಿ ಆಫ್ ಇಶ್ಯೂಸ್ ಬಿಫೋರ್ ಹ್ಯೂಮನ್ ಕೈಂಡ್. ಅದಲ್ಲದೆ ರ್ಯಾಟ್ಲಿಫ್ ಬ್ರೌನ್ ಹೇಳ್ತಾರೆ, ಫೇವರ್ಡ್ ದ ಎನಾಲಜಿ ಬಿಟ್ವೀನ್ ಸೊಸೈಟಿ ಆ್ಯಂಡ್ ಬಯಾಲಜಿಕಲ್ ಆರ್ಗ್ಯಾನಿಸಮ್ಸ್, and he held that cultures and social systems should be studied with the methods of the natural sciences. ಈ ಸ್ವಾಭಾವಿಕ ವಿಜ್ಞಾನಗಳೇನಿದೆ ಅದರ ಆಧಾರದ ಮೇಲೆ ನಾವು ಸಂಸ್ಕೃತಿ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಅಧ್ಯಯನ ಮಾಡಬೇಕು, ಕಲಿಬೇಕು, ಅಲ್ಲಿ ಕಾರ್ಯಗಳನ್ನು ಗುರುತಿಸಬೇಕು ಅಂತ ಹೇಳ್ತಾರೆ. ಎಸ್ಪೆಷಲಿ ಬಯಾಲಜಿ ಆ್ಯಂಡ್ ಝುವಾಲಜಿ. ಸೊ ಆಲ್ಮೋಸ್ಟ್ ಬಹಳ ಹತ್ತಿರ ಇರ್ತಕ್ಕಂತಹ ಒಂದು ಸಂಗತಿಗಳದು. ಸಸ್ಯಶಾಸ್ತ್ರ ಮತ್ತು ಈ ಪ್ರಾಣಿಶಾಸ್ತ್ರ ಏನಿದೆ ಅದು ಮನುಷ್ಯನಿಗೆ ಬಹಳ ಹತ್ತಿರ ಇರ್ತಕ್ಕಂತಹ ಅದು ಅಧ್ಯಯನ ವಿಷಯ ಆಗಿದೆ. ಮತ್ತೊಂದು ಬಹಳ ಇಂಪಾರ್ಟೆಂಟ್ ಇರುವಂತಹ ಅಂಶ ಏನಂತಂದರೆ, ಫಂಕ್ಷನ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆ್ಯಸ್ ಎ ಸಿಸ್ಟಮ್ ಆ್ಯಂಡ್ ಪ್ರೀ ರಿಕ್ವಿಸೈಟ್ಸ್. ಅದೇನು ಅಂತಂದರೆ ಟಾಲ್ಕನ್ ಪಾರ್ಸನ್ಸ್ ಇದರ ಬಗ್ಗೆ ವ್ಯಾಖ್ಯಾನವನ್ನು ಮಾಡ್ತಾರೆ, ಅರ್ಥೈಸುವ ಪ್ರಯತ್ನಗಳನ್ನು ಮಾಡ್ತಾರೆ. ಹೆಲ್ಡ್ ದಟ್ ಎನಿ ಸಿಸ್ಟಮ್ ಆ್ಯಸ್ 4 ಮೇನ್ ಫಂಕ್ಷನಲ್ ಪ್ರೀ ರಿಕ್ವಿಸೈಟ್ಸ್. ಅದ್ಯಾವುದು ಅಂತಂದರೆ ಅಡಾಪ್ಟೇಷನ್. ಮೊದಲನೇದು ಅಡಾಪ್ಟೇಷನ್, ರೂಪಾಂತರ ಅಥವಾ ಅದನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದು, ಬದಲಾವಣೆ ಮಾಡ್ಕೊಳ್ಳೋ ಅರ್ಥ ಅಂಥೇಳಿ. ಈಗ ನೋಡಿ, ಉದಾಹರಣೆಗೆ ನಾವು ಈ ನಮ್ಮ ಭೌಗೋಳಿಕವಾದಂಥ ಒಂದು ಪ್ರದೇಶ, ಈಗ ಉದಾಹರಣೆಗೆ ಭಾರತದಲ್ಲಿ ನಾವು ನೋಡಿದ್ರೆ ಉಷ್ಣ ವಲಯದ ವ್ಯವಸ್ಥೆ ಜಾಸ್ತಿ ಇದೆ ನಮ್ಮಲ್ಲಿ. ಟೆಂಪ್ರೇಚರ್ ಸ್ವಲ್ಪ ಮಾಡ್ರೇಟ್ ಆಗಿದೆ. ನಿಮಗೆ ಎಕ್ಸ್ಟ್ರೀಮ್ ಕೋಲ್ಡು ಇಲ್ಲ, ಎಕ್ಸ್ಟ್ರೀಮ್ ಹಾಟ್ ವೆದರು ಕೂಡ ಇಲ್ಲಿಲ್ಲ. ಆದರೂ ಸಡನ್ನಾಗಿ ನಾವು ಒಂದು ಪ್ಲೇಸನ್ನು ಚೇಂಜ್ ಮಾಡಿದ್ರೆ ನಾವೇನು ಮಾಡಬೇಕು, ಅಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕು, ಅಲ್ಲಿನ ಪರಿಸ್ಥಿತಿಗಳಿಗೆ ನಾವು ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕು. ಉದಾಹರಣೆಗೆ ಯಾವುದಾದ್ರೂ ಒಂದು ಈ ಹಿಲ್ ಸ್ಟೇಷನ್ಗೆ ನೀವು ಹೋದರೆ ಅಲ್ಲಿ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಚಳಿ ಇರುತ್ತೆ, ಮತ್ತು ವಾತಾವರಣ ತಂಪಾಗಿರುತ್ತೆ. ಸೊ ಅಲ್ಲಿಗೆ ಬೇಕಾದಂತಹ ಉಡುಪುಗಳು, ಅಲ್ಲಿನ ಆಹಾರ ಶೈಲಿ ಅಥವಾ ಅಲ್ಲಿನ ಜೀವನ ವಿಧಾನವನ್ನು ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕಾರ್ಯಗಳಲ್ಲಿ ಕೂಡ ಅಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನು ನಾವು ನೋಡ್ತೀವಿ. ಮತ್ತೊಂದು ಪ್ರಮುಖವಾದಂಥ ಒಂದು ಅಂಶ ಏನಂದರೆ ಗೋಲ್ ಅಟೈನ್ಮೆಂಟ್. ಪ್ರತಿಯೊಬ್ಬರಿಗೂ ನಮಗೆ ಒಂದು ತಮ್ಮದೇ ಆದಂಥ ಒಂದು ಗುರಿ, ಉದ್ದೇಶ, ಅದನ್ನು ರೀಚ್ ಮಾಡಬೇಕು ಅಂತ ಅನ್ನುವ ಒಂದು ಹಂಬಲ ಮನುಷ್ಯನಲ್ಲಿ ಸಹಜವಾಗಿ ಅದು ಇರುತ್ತೆ. ಮಕ್ಕಳು ಚಿಕ್ಕವರಿದ್ದಾಗ ನಾವು ದೊಡ್ಡವರಾಗಬೇಕು ಅಂತೇಳಿ, ದೊಡ್ಡವರಾದ ಇನ್ನಷ್ಟು ನಾವು ಎತ್ತರಕ್ಕೆ ಬೆಳಿಬೇಕು, ಸಮಾಜ ಗುರುತಿಸುವಾಗೆ ಇರಬೇಕು ನಮ್ಮ ವ್ಯಕ್ತಿತ್ವ ಮತ್ತು ನಡವಳಿಕೆ ಅಂಥೇಳಿ. ಅದಕ್ಕೆಲ್ಲವನ್ನು ಕೂಡ ನಮ್ಮ ವ್ಯಕ್ತಿತ್ವದ ಬಹಳ ಅದನ್ನು ಫೈನ್ ಟ್ಯೂನ್ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಮನುಷ್ಯ ಯಾವ ವ್ಯಕ್ತಿಯಲ್ಲಿ ಒಂದು ನೈತಿಕವಾದಂಥ ಮೌಲ್ಯ ಇರ್ತದೋ, ಯಾವ ವ್ಯಕ್ತಿಯಲ್ಲಿ ತನ್ನ ಬಗ್ಗೆ ತನ್ನ ಅರಿವು ಇರ್ತದೋ, ತಾನು ಏನನ್ನ ಗುರಿ ಸಾಧನೆ ಮಾಡಬೇಕು ಅನ್ನೋದು ಸರಿಯಾದ ಮಾರ್ಗದಲ್ಲಿ ಅವನು ಹೊರಟಾಗ ಅವಾಗೇನಾಗುತ್ತೆ, ಆ ಗುರಿ ಅವನಿಗೆ ಬಹುಶಃ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅವನಲ್ಲಿ ಪ್ರಾಮಾಣಿಕ ಪ್ರಯತ್ನ ಇರಬೇಕಾಗತ್ತೆ, ಕ್ರಿಯೆ ಇರಬೇಕಾಗತ್ತೆ, ಕಾರ್ಯ ನಡೀಬೇಕಾಗತ್ತೆ. ಆ ಕಾರ್ಯದ ತತ್ಪರಿಣಾಮವಾಗಿ ತನ್ನ ಗುರಿಯನ್ನು ತಾನು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಂದು ಅಂಶ ಏನಂತಂದರೆ ಇಲ್ಲಿ ಇಂಟಿಗ್ರೇಷನ್ ಅಂತೇಳಿ ಒಂದು ಐಕ್ಯತೆ ಅನ್ನುವ ಅರ್ಥದಲ್ಲಿ ನಾವು ಇಲ್ಲಿ ಗುರುತಿಸ್ಬೋದು. ಕಾರ್ಯ ಅಥವಾ ಅದ ಸಿಸ್ಟಮ್ನ ಪ್ರೀ ರಿಕ್ವಿಸಿಟಿ ಅಂದರೆ ಐಕ್ಯತೆ ಬಹಳ ಇಂಪಾರ್ಟೆಂಟು. ವಿ ಫೈಟ್ ಫಾರ್ n number of reasons. Human beings fight, if you can witness number of conflicts in the past history also, in the present kind of situation also. So
there is a certain amount of rejection, there is a certain amount of acceptance in the society if we take up any kind of developmental issues or any discussions. So ultimately we need to have minimum consensus for reaching ವಾಟ್ ಆ್ಯಕ್ಚುಲಿ ವಿ ವಾಂಟ್ ಅಂತೇಳಿ. ನಮ್ಗೆ ಏನು ಬೇಕು ಅಂದರೆ ರೀಚ್ ಆಗಬೇಕು ಅಂದರೆ ಒಂದು ಐಕ್ಯವಾಗಬೇಕು, ಒಂದು ಸಮಾಧಾನಕ್ಕೆ ನಾವು ಬರಬೇಕಾಗುತ್ತೆ. ಸೊ ಅದು ಕಾರ್ಯದ ಮೂಲಕ, ಕ್ರಿಯೆಯ ಮೂಲಕ, ಪರಸ್ಪರ ಹೊಂದಾಣಿಕೆಯ ಮೂಲಕ ಸಾಧ್ಯ ಆಗುತ್ತೆ. ಮತ್ತೊಂದೇನೆಂದರೆ ಆ ಒಂದು ಪ್ಯಾಟ್ರನ್ ಮೇಂಟೆನೆನ್ಸ್ನ ನಾವು ಮಾಡಬೇಕಾಗುತ್ತೆ. ಆ ಒಂದು ಪ್ರವೃತ್ತಿ ಅಥವಾ ಅದರ ಬಗೆಗಳನ್ನು ನಾವೇನು ಮಾಡಬೇಕಾಗುತ್ತೆ, ನಾವು ಅದನ್ನು ಪರಸ್ಪರ ಅದನ್ನು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ, ಅದಕ್ಕೂ ಕೂಡ ಗೌರವ ಕೊಡಬೇಕಾಗುತ್ತೆ. ಆವಾಗ ಫಂಕ್ಷನ್ ನಮಗೆ ಸರಿಯಾಗಿ ತಿಳಿಯುತ್ತೆ. ಸೊ ಇಷ್ಟನ್ನು ನಾವು ತಿಳ್ಕೊಂಡ ಮೇಲೆ ಬಹು ಆಯ್ಕೆಯ ಪ್ರಶ್ನೆಗಳು ಅಂಥೇಳಿ ಇಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ಇಟ್ಟಿದ್ದೇವೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ MCQs ಅಂತೇಳಿ ಕೂಡ ಕರಿತೇವೆ. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ಫಸ್ಟ್ ಕ್ವೆಶನ್ ಈಸ್ ದಟ್ ದ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ವಾಸ್ ರಿಟನ್ ಬೈ ಯಾರು ಅಂತೇಳಿ. A, B, C, D ಅಂತ 4 ಆನ್ಸರ್ ಕೊಟ್ಟಿದ್ದೆ. ಒಂದು ಆನ್ಸರ್ನ ನೀವು ಟಿಕ್ ಮಾಡಬೇಕು. ಅದರಲ್ಲಿ A ಎಮಿಲಿ ಡರ್ಕೈಮ್, B ಬ್ರೌನ್, C ಸ್ಪೆನ್ಸರ್, D ನನ್ ಆಫ್ ದ ಅಬೌವ್ ಅಂತ ಹೇಳಿದ್ದೇವೆ. ಆದರೆ ಆನ್ಸರ್ ಬಂದು ಎಮಿಲಿ ಡರ್ಕೈಮ್. ಮತ್ತೊಂದು ಪ್ರಶ್ನೆ, ಕ್ವೆಶ್ಚನ್ ನಂಬರ್ 2, ಇಟ್ಸ್ ಅ ಸ್ಟೇಟ್ಮೆಂಟ್. ಸ್ಕೂಲ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಎಜುಕೇಟ್ ದ ಯಂಗ್ ಇನ್ ದ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ದಟ್ ದೇ ನೀಡ್. ಇಟ್ ಈಸ್ ಅನ್ ಎಕ್ಸಾಂಪಲ್, ಒಂದು ಉದಾಹರಣೆ ಅದು ಯಾವುದಕ್ಕೆ ಅಂತೇಳಿ. ಈ ಶಾಲೆಗಳು ಸಹಜವಾಗಿ ಮಕ್ಕಳನ್ನು ಅವರಲ್ಲಿ ನಾಲೆಡ್ಜನ್ನು ಎನ್ಹ್ಯಾನ್ಸ್ ಮಾಡುವ ಸ್ಕಿಲ್ ಆಗಿ ಅದು ಆ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಅದು ಮಾಡುತ್ತೆ. ಇದು ಯಾವುದರ ಒಂದು ಉದಾಹರಣೆ ಅಂತಂದರೆ ಆನ್ಸರ್ ಎ ಲೇಟೆಂಟ್ ಫಂಕ್ಷನ್, ಬಿ ಮ್ಯಾನಿಫೆಸ್ಟ್ ಫಂಕ್ಷನ್, ಸಿ ಡೈ ಫಂಕ್ಷನ್, ಡಿ ವೆಲ್ಫೇರ್ ಫಂಕ್ಷನ್ ಅಂತೇಳಿ. ಆನ್ಸರ್ ಬಂದು ಮ್ಯಾನಿಫೆಸ್ಟ್ ಫಂಕ್ಷನ್ ಅಂಥೇಳಿ ಆನ್ಸರ್ನ ನಾವು ಹೇಳಬೇಕಾಗುತ್ತೆ. ಮತ್ತೊಂದು ಮೂರನೇ ಪ್ರಶ್ನೆ, ಹೂ ಫೇವರ್ಡ್ ದ ಎನಾಲಜಿ ಬಿಟ್ವೀನ್ ಸೊಸೈಟಿ ಆ್ಯಂಡ್ ಬಯಾಲಜಿಕಲ್ ಆರ್ಗ್ಯಾನಿಸಮ್ಸ್. ನೀವು ಈ PPTಯನ್ನು ಅಥವಾ ಈ ಕ್ಲಾಸನ್ನು ತಾವು ಗ್ರಹಿಸಿದರೆ ಅಲ್ಲಿ ಗೊತ್ತಾಗುತ್ತೆ ಈ ಪ್ರಶ್ನೆಗೆ ಸಹಜವಾದಂಥ ಉತ್ತರ ಏನು ಅಂಥೇಳಿ. ಆನ್ಸರ್ ಎ ಬಂದು R.K. ಮರ್ಟನ್, ಬಿ ಕಿಂಗ್ಸ್ಲೆ ಡೇವಿಸ್, ಸಿ ಡೊನಾಲ್ಡ್ ಲೈಟ್, ಡಿ ರ್ಯಾಟ್ಕ್ಲಿಫ್ ಬ್ರೌನ್ ಅಂತೇಳಿ. ಆನ್ಸರ್ ಬಂದು ರ್ಯಾಟ್ಕ್ಲಿಫ್ ಬ್ರೌನ್. ಫೋರ್ತ್ ಕ್ವೆಶ್ಚನ್ ಗೋಸ್ ಲೈಕ್ ದಿಸ್. ಟಾಲ್ಕಾಟ್ ಪಾರ್ಸನ್ಸ್ ಕ್ಲಾಸಿಫಿಕೇಶನ್ ಆಫ್ ಫಂಕ್ಷನಲ್ ಪ್ರಿರಿಕ್ವಿಸಿಟ್ಸ್ ಆರ್. ಎಷ್ಟು ಅವ್ರು ಕ್ಲಾಸಿಫಿಕೇಶನ್ ಮಾಡಿದ್ರು ಅಂತ ಅಲ್ಲಿ A 1, B 2, C 3, D 4 ಇದೆ. ಆನ್ಸರ್ ಬಂದು 4. ಐದನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ಡ್ಯಾರೆನ್ ಡಾಫ್ ದ ಮೇನ್ ಅಸಂಪ್ಷನ್ ಆಫ್ ಫಂಕ್ಷನಲಿಸಮ್ ಆರ್. ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಬೇಕು ಇದಕ್ಕೆ. ಆನ್ಸರ್ ಎ ಈಸ್ ಎ ಸೊಸೈಟಿ ಈಸ್ ಎ ಸಿಸ್ಟಮ್ ಆಫ್ ಇಂಟಿಗ್ರೇಟೆಡ್ ಪಾರ್ಟ್ಸ್. It is also correct. B, social system tend to be stable. ಸಾಮಾಜಿಕ ವ್ಯವಸ್ಥೆ ಅದು ಸ್ಥಿರವಾಗಿರಬೇಕಾಗುತ್ತೆ ಈ ಕಾರ್ಯಗಳು ನಡೆಯಬೇಕು ಅಂದರೆ. It is also accepted. D, dysfunctions exist and change is usually gradual. ಸಹಜವಾಗಿ ವ್ಯತ್ಯಾಸಗಳು ಅಥವಾ ಬೇರೆ ಬೇರೆ ದ್ವಂದ್ವಗಳು ನಡೀತಾ ಇರುತ್ತೆ, ಮತ್ತು ಬದಲಾವಣೆಗಳು ಕೂಡ ಅದು ನಿಧಾನವಾಗಿ ಆದರೂ ಕೂಡ ನಡೀತಾ ಇರುತ್ತೆ. ಮೂರು ಉತ್ತರಗಳು ಆಲ್ಮೋಸ್ಟ್ ಸರಿ ಇರೋದ್ರಿಂದ ಡಿ ಆಲ್ ದ ಎಬೋವ್ ಇಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. 4ನೇದು ಕರೆಕ್ಟ್ ಆದಂಥ ಉತ್ತರ. ಇನ್ನು ರೆಫರೆನ್ಸ್ ಏನಿದೆ, ನಾನಿಲ್ಲಿ ಒಂದು ಪುಸ್ತಕವನ್ನು ಮಾತ್ರ ಮೆನ್ಷನ್ ಮಾಡಿದ್ದೇನೆ. ಇನ್ನೂ ತುಂಬ ಪುಸ್ತಕಗಳಿವೆ, ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ನಮಗೆ ಪದವಿ ವಿದ್ಯಾರ್ಥಿಗಳಿಗೆ, ಈಗ ಯಾರು ಕಲಿತಾ ಇರ್ತಾರೆ ಪ್ರಾರಂಭದಲ್ಲಿ ಅವರಿಗೆ ಅರ್ಥ ಆಗ್ತದೆ. ಶಂಕರರಾವ್ ಅವ್ರದ್ದು ಪ್ರಿನ್ಸಿಪಲ್ಸ್ ಆಫ್ ಸೋಷಿಯಾಲಜಿ ಅಂತ ಇದೆ. ಆ ಪುಸ್ತಕ ತಾವು ಓದ್ಕೊಂಡ್ರೆ ಇನ್ನೂ ಹೆಚ್ಚಿನ ನಾಲೆಡ್ಜ್ ನಿಮಗೆ ಸಿಗ್ಬೋದು ಅನ್ನೋ ಆಶಯ ನಮಗಿದೆ. ಅದು ಕನ್ನಡದಲ್ಲೂ ಕೂಡ ನಿಮಗೆ ಸಿಗುತ್ತೆ. ಮತ್ತೊಂದು, ಈ ಒಂದು ಇಷ್ಟೊತ್ತಿನ ಒಂದು ವಿಚಾರದಲ್ಲಿ ಅದರ ಸಬ್ಜೆಕ್ಟ್ ಔಟ್ಕಮ್ ಏನು ಅಂತೇಳಿ, ಅದರ ಒಂದು ಫಲಿತಾಂಶ ಏನು. ಇನ್ ದಿಸ್ ಯೂನಿಟ್ ವಿ ವಿಲ್ ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ಫಂಕ್ಷನ್ ಆಸ್ ರೈಟ್ಲಿ ವಿ ಡಿಡ್ ಇಟ್. ಮತ್ತೊಂದು, ಸ್ಟೂಡೆಂಟ್ಸ್ ವಿಲ್ ಲರ್ನ್ ಅಬೌಟ್ ದ ಮೀನಿಂಗ್ ಆಫ್ ಸೋಷಿಯಲ್ ಫಂಕ್ಷನ್ ಆ್ಯಂಡ್ ದ ಮೇಜರ್ ಐಡಿಯಾಸ್ ಡೆವಲಪ್ಡ್ ಅರೌಂಡ್ ದಿಸ್ ಕಾನ್ಸೆಪ್ಟ್. ಫಂಕ್ಷನಲಿಸ್ಟ್ ಪರ್ಸ್ಪೆಕ್ಟಿವ್ ಅನ್ನೋದೇ ಒಂದು ಅತ್ಯಂತ ಉತ್ಕೃಷ್ಟವಾದಂಥ ಆಲೋಚನಾ ಕ್ರಮ. ಆದ್ದರಿಂದ ಅದು ವಿಶ್ವಾದ್ಯಂತ, ದೇಶಾದ್ಯಂತ ಇವತ್ತೇನಾಗಿದೆ ಅಂತಂದ್ರೆ ಆ್ಯಕ್ಟಿವಿಟಿ ನಡೀತಾನೆ ಇದೆ. ಸೊ ದೇರ್ ಫೋರ್ ಆ ಡೆವಲಪ್ಮೆಂಟ್ ಅನ್ನುವ ಕಾನ್ಸೆಪ್ಟ್ ಇನ್ನೂ ಕೂಡ ಅದು ಉಳ್ಕೊಂಡಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದನ್ನು ತಿಳ್ಕೊಳ್ಬೇಕಾದದ್ದು ಅತ್ಯಂತ ಅವಶ್ಯಕ ಅಂಥೇಳಿ ನಾನಾದರೂ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಇಲ್ಲಿಗೆ ನಮ್ಮ ಈ ವಿಶ್ಲೇಷಣೆ ಫಂಕ್ಷನ್ ಆ್ಯಂಡ್ ದೇರ್ ರೆಸ್ಪೆಕ್ಟಿವ್
ಪರ್ಸ್ಪೆಕ್ಟಿವ್ಸ್ ಏನಿದೆ 4 ಅನ್ನೋದನ್ನು ಕೂಡ ನಾವಿವತ್ತು ತಿಳ್ಕೊಂಡ್ವಿ. ಸೊ ಇಲ್ಲಿಗೆ ನಮ್ಮ ಚರ್ಚೆಯ ವಿಷಯ ಅಂತ್ಯವಾಗುತ್ತೆ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.